ಈ ಸಮಸ್ಯೆ ಮೊದ್ಲಿಂದ ಐತಿ. ನಮ್ಮ ಮಾಧ್ಯಮ ಮಿತ್ರರು ಎಲ್ಲ ಗೊತ್ತೈತಿ. ಕಳೆದು ನಾನ್ ಡೈರೆಕ್ಟರ್ ಅಲ್ಲಿ 13-14 ವರ್ಷ ಡೈರೆಕ್ಟರ್ ಹೀರಾ ಶುಗರ್ ಫ್ಯಾಕ್ಟ್ರಿ. ಅವತ್ತಿಂದನೂ ಇದು ಇತ್ತು. ಹೆಂಗಿರ್ತೈತಿ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ನೋಟಿಸ್ ಕೊಡ್ತಾರೆ. ಆ ನೋಟಿಸ್ ಬಂದ ಮೇಲೆ ಏನೇನ್ ಇಶ್ಯೂಸ್ ಅದಾವ ಅದಕ್ಕೆ ಕಂಪ್ಲೈಂಟ್ಸ್ ಮಾಡ್ಬೇಕು. ಫ್ಯಾಕ್ಟ್ರಿದ್ ಒಂದ್ ಕೆಲ್ಸ ಅದು. ಈಗ ಏನೇನ್ ಅವ್ರ ಕ್ವೈರೀಸ್ ತೆಗಿತಾರೋ ಅದಕ್ಕೆ ನೀವು ಏನೇನ್ ಕಂಪ್ಲೈಂಟ್ಸ್ ಮಾಡಿರೋ ರಿಪೋರ್ಟ್ ಕೊಡ್ಬೇಕು. ನನ್ನ ಪ್ರಕಾರ ಈ ಹೊಸ ಆಡಳಿತ ಮಂಡಳಿ ಏನ್ ಬಂದೈತಿ ಅವ್ರ ಕಂಪ್ಲೈಂಟ್ಸ್ ಮಾಡೋದ್ರೊಳಗ ಒಂದ್ ಸ್ವಲ್ಪ ನಿರ್ಲಕ್ಷ್ಯ ಮಾಡಿರ್ಬೋದು. ಅದಕ್ಕೆ ನಿನ್ನೆ ಡಿಸಿಷನ್ ತಗೊಂಡರು. ಮತ್ ಇದ್ರ ಬಗ್ಗೆ ನನಗಾಗ್ಲಿ ಸುನಿಲ್ ನಮ್ಮ ಸುರೇಶ್ ಬೆಲ್ಲದವ್ರು ಇನ್ನೊಬ್ರು ನಿರ್ದೇಶಕ್ ನಮ್ಮಿಬ್ಬರನ್ನಂತೂ ಹೊರಗೆ ಇಟ್ಟಾರ. ನಮಗ್ ಗೊತ್ತಿಲ್ಲ, ನೀನ್ ನನಗೂ ಮಾಧ್ಯಮದಾಗ ಗೊತ್ತಾಗಿದ್ದಿದೆ. ಆದ್ರೂನು ಹಿರಣ್ಯಕೇಶಿ ಒಂದು ಒಳ್ಳೆ ಶುಗರ್ ಫ್ಯಾಕ್ಟ್ರಿ ಯಾವತ್ತು ನಾವು ನಡ್ಸ್ಕೊಂಡ್ ಬಂದಿದ್ದ ರೀತಿಯಲ್ಲಿ ನಡೆಸಿದ್ರೆ ಮತ್ತೊಮ್ಮೆ ಇಂತ ತೊಂದರೆ ಆಗಲ್ಲ ಅಂತ ನನಗೊಂದು ವಿಶ್ವಾಸ ಐತಿ. ಅದಕ್ಕೆ ಈ ಹೊಸ ಆಡಳಿತ ಮಂಡಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ಅವೇನ ತಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಂಪ್ಲೈಂಟ್ಸ್ಗಳು ಅವನ್ನೆಲ್ಲ ಫುಲ್ಫಿಲ್ ಮಾಡ್ಕೊಂಡು ಇದನ್ನ ರಿವೋಕ್ ಮಾಡಿ ಈ ಬಾರಿ ಕೂಡ ನಮ್ಮ ರೈತರಿಗೆ ಒಳ್ಳೆ ಸೀಸನ್ ಕೊಡಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತಿದ್ದೇನೆ. ಈಗ ಹೊಸ ಆಡಳಿತ ಮಂಡಿ ಕೇಳ್ರಿ ನೀವು, ನಾ ಹೆಂಗ ಹೇಳ ಕರೆ ನಮ್ಗೆ ಕನ್ಸಿಡರ್ ಮಾಡಂಗಿಲ್ಲ ಅವ್ರು ಡೈರೆಕ್ಟರ್ ಅವ್ರ ಮೆಜಾರಿಟಿ ಐತಿ. ಈಗ ಅದಕ್ಕೆ ನಮ್ಗೆ ಕನ್ಸಿಡರ್ ಮಾಡಂಗಿಲ್ಲ. ಈಗ ರೈತರು ಹಂಗ ಆತಂಕ ಅಂದ್ರೆ ಏನ, ಈಗಾಗಲೇ ಕೆಲವುಗಳೆಲ್ಲ ಕೊಡ್ತಾರೆ. ಮುಂದಿನ ಹಂಗಾಮಿನಲ್ಲಿ ಈ ಶುಗರ್ ಫ್ಯಾಕ್ಟ್ರಿ ಆರಂಭ ಅಥವಾ ಅಲ್ಲ, ನಿನ್ನಿ ಪ್ರಕಾರ ಅಂತೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಿಲಿ ಹಾಕಿದಾರೆ. ಇವ್ರ ಕಂಪ್ಲೈನ್ಸ್ ಫುಲ್ಫಿಲ್ ಮಾಡೋದಕ್ಕ ಅವ್ರ ತೆಗಿಯಂಗಿಲ್ಲ. ಅದ್ರ ಮೇಲೆ ರೈತರ ನಿರ್ಣಯ ಮಾಡ್ಬೇಕು. ಅಲ್ಲ, ಬೋರ್ಡ್ ಅಂತೂ ಪ್ರತಿ ತಿಂಗಳು ಆಗತೈತಿ. 1 ತಿಂಗಳದಾಗ ಇವ್ರ ಕಂಪ್ಲೈನ್ಸ್ ಕಂಪ್ಲೀಟ್ ಆಗಂಗಿಲ್ಲ. ಎಂತ ಇರ್ತಾವ ಹೇಳ್ತೇನೆ. ಈಗ ಸ್ಪೆಂಟ್ ವಾಶ್ ಎಲ್ಲಿ ಇರ್ತೈತ್ಲ, ನೀವು ನೋಡಿರ್ಬೋದು. ಸ್ಪೆಂಟ್ ವಾಶ್ ಅಲ್ಲಿ ಪ್ಲಾಸ್ಟಿಕ್ ಇದನ್ನ ಹಾಕ್ಬೇಕು, ಅಳವಡಿಸ್ಬೇಕು. ಅದು 1 ತಿಂಗಳ ಅವು ಕೆಲ್ಸ ಅಲ್ಲ. ಇಲ್ಲಂದ್ರ ಅಂಡರ್ಟೇಕಿಂಗ್ ಕೊಡ್ಬೇಕು, ಬರೋ 3 ತಿಂಗಳ ನಾವು ಮಾಡಿ ಕೊಡ್ತೇವೆ. ಹಿಂಗಿರ್ತಾವ ಕಂಪ್ಲೇಂಟ್ಸ್. ನಾ ಶುಗರ್ ಫ್ಯಾಕ್ಟ್ರಿ ನಡೆಸ್ತೀನಿ, ಅದಕ್ಕೆ ನಂಗೆ ಗೊತ್ತೈತಿ ಪೂರಾ ಡೀಟೇಲ್ಸ್. ಈ ಹೊಸ ಡೈರೆಕ್ಟರ್ ಎಷ್ಟು ಗೊತ್ತೈತಿ, ಏನ್ ಕಂಪ್ಲೇಂಟ್ಸ್ ಅಟೆಂಡ್ ಮಾಡ್ಯಾರ ನಂಗೆ ಗೊತ್ತಿಲ್ಲ. ಅದಕ್ಕೆ ಅವ್ರಿಗೆ ಕೇಳಿದ್ದು ಸೂಕ್ತ ಇದ್ರ ಬಗ್ಗೆ.